ಬಟ್ ಧರ್ಮಸ್ಥಳದಲ್ಲಿ ಆಗಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಎಲ್ಲ ಸ್ವಾಮೀಜಿಗಳು ಒಗ್ಗಟ್ಟಾಗಿ ಒಂದು ಪ್ರಶ್ನೆಯನ್ನು ಎತ್ತಲಿಲ್ಲ, ನ್ಯಾಯ ಸಿಗಬೇಕಂತ ಯಾಕೆ ಕೇಳಿಲ್ಲ? ಅದೇ ರೀತಿಯಾಗಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದವರು ಸೌಜನ್ಯ ಪ್ರಕರಣದಲ್ಲೂ ಕೂಡ ಭೇಟಿ ಆಗ್ಬೋದಿತ್ತಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಅಂತ. ಒಂದು ಆ ಸಂದರ್ಭದಲ್ಲಿ ಆ ಪ್ರಕರಣದಾಗ ನಾವು ಕರ್ನಾಟಕದಲ್ಲಿಲ್ಲ. ಓಕೆ, ನಾವು ಋಷಿಕೇಶ್ನಲ್ಲಿ ಇದ್ದೀವಿ. ಯಾವುದೇ ಮಠದ ಜವಾಬ್ದಾರಿ ಇರಲಿಲ್ಲ. ನಾವೊಬ್ಬ ಯೋಗ ಗುರುಗಳಾಗಿ ಇದ್ದೀವಿ. ಅದು ಎರಡನೇದ್ದು, ಯಾರಿಗೆ ಅನ್ಯಾಯ ಆದರೆ ನ್ಯಾಯಾಲಯ ಇದೆ, ಕೋರ್ಟ್ಗಳಿದ್ದಾವೆ. ಕೋರ್ಟ್ಗಳು ಈಗಾಗಲೇ CBI ತನಿಖೆ ಆಗಿದೆ, ಸತ್ಯಾಸತ್ಯ ಹೊರಗೆ ಬಂದಿದೆ. ನಾವು ಇಂಟರ್ಫಿಯರ್ ಆಗೋದು, ಅದರೊಳಗೆ ಮೂಗು ತೋರಿಸೋದು ಸರಿಯಲ್ಲ. ಇವತ್ತು ಒಬ್ಬ ಅವರಿಗೆ ಅನ್ಯಾಯ ಆಗಿದ್ರೆ ನ್ಯಾಯ ಸಿಗಬೇಕು, ಅವ್ರ ಪರವಾಗಿದ್ದೇವೆ. ನಾವು ಬಸವಣ್ಣನ ಫಾಲೋವರ್ಸು, ಸ್ತ್ರೀ ಸಮಾನತೆ ಬಗ್ಗೆ ಮಾತನಾಡೋರು, ತಾಯಿ ಅಂದವ್ರು ನಾವು. ಪ್ರತಿಯೊಬ್ಬ ಸಣ್ಣ ಮಗುನು ಕೂಡ, ಹೆಣ್ಣು ಮಗುನು ಕೂಡ ತಾಯಿ ಅಂತ ಆರಾಧನೆ ಮಾಡ್ತೇವೆ, ನಾವು ಗೌರವಿಸ್ತೇವೆ. ಅದು ಸನ್ಯಾಸ ಧರ್ಮ. ಆದರೆ ಒಬ್ಬ ಅಜ್ಜಿ, ಮೊದಲೆಲ್ಲ ಚಿಕ್ಕವರಿದ್ದಾಗ ನಾವೇನಂತಿದ್ವಿ, ಅಜ್ಜಿ ಹತ್ತಿರ ಅಂದ್ರೆ ಅಜ್ಜಿ ಅಂದ್ರೆ ಇಷ್ಟ, ಅಂದ್ರೆ ಅಜ್ಜಿ ಕತೆಗಳು ಕೇಳಿ ಅಜ್ಜಿ ಹತ್ರ ಹೋಗ್ಬೇಕು ಅಂತ. ಈ ಅಜ್ಜಿ ಎಂಥ ಕತೆ ಕಟ್ಟು, ಸುಜಾತಾ ಭಟ್. ಎಂಥ ಅಜ್ಜಿಗೆ ಇನ್ನೆಂದೂ ಯಾವ ಅಜ್ಜಿ ಕತೆಗಳನ್ನ ಕೇಳಬಾರ್ದು ಅನ್ನಿಸ್ತು. ಒಂದು ಹೊಸ ಕ್ರಿಯೇಷನ್ ಮಾಡಕ್ಕೆ ಶುರು ಮಾಡಿದ್ರು, ಅನನ್ಯ ಅಂತ ಇಲ್ಲದ ಹೆಸರುಗಳನ್ನ. ಅಂದ್ರೆ ಅನ್ಯಾಯ ಆಗಿರೋದು ಒಬ್ಬ ಹೆಣ್ಮಗಳು ಇನ್ನೊಬ್ಬ ಹೆಣ್ಮಕ್ಳು ಅನ್ಯಾಯ ಮಾಡಕ್ ಹೊಂಟಿದಲ್ವಾ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ಲ. ಈಗ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ರೆ ಬರೀ ಗಂಡ್ಮಗಳಲ್ಲ, ಅವಳೊಬ್ಬ ಹೆಣ್ಮಗಳಲ್ವಾ. ಸುಳ್ಳು ಕತೆಗಳು ಕಟ್ಸ್ಕೊಂಡು ಎಂಥ ಕತೆಗಳು ಅಂತಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಎಂಥ ಬ್ರೈನ್ ವಾಶ್ ಮಾಡಿರ್ಬೋದು. ಆರಂಭದಲ್ಲಿ ಎಷ್ಟು ಗೊಂದಲ ಆಯಿತು ಕರ್ನಾಟಕದಲ್ಲಿ. ಲಕ್ಕಿಲಿ ಇವತ್ತು ಕರ್ನಾಟಕದ ಮಾಧ್ಯಮಗಳು ನಾವು ಧನ್ಯವಾದ ಹೇಳಬೇಕು. ಆ ಸತ್ಯಾಸತ್ಯವನ್ನು ನೀವು ಹೊರಗೆ ಹಾಕಿದ್ರಿ. ಇವತ್ತು ಧರ್ಮ ಕ್ಷೇತ್ರ ಉಳಿತು, ಧರ್ಮ ಶ್ರದ್ಧೆ ಉಳಿತು. ಹಿಂದೂಗಳಲ್ಲಿ ಧರ್ಮ ಶ್ರದ್ಧೆನೇ ಬಹಳ ಮುಖ್ಯ. ಈ ಶ್ರದ್ಧೆ ನಿಷ್ಠೆಗಳೇ ಬಹಳ ಮುಖ್ಯ. ಇಲ್ಲಾಂದ್ರೆ ಭಯ, ಆತಂಕ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು. ಇವತ್ತು ಹಿಂದೆ ಹೆಂಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಮಾಡಿದರು, ಶನಿ ಶಿಗ್ನಾಪುರು, ಹಾಗೆ ಕೆಲವು ಕಾಲಘಟ್ಟದಲ್ಲಿ ಕೆಲವು ಸಂದರ್ಭದಲ್ಲಿ ಯಾರು ಸ್ಟ್ರಾಂಗ್ ಅದಾರೋ ಅವರೇ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಅವ್ರು ವೀಕ್ ಆಗಿಬಿಟ್ರಂತಂದ್ರೆ ಸಣ್ಣವ್ರನ್ನೆಲ್ಲ ನಾವು ಈಸಿಯಾಗಿ ವೀಕ್